ಮತ್ತೆ ಸ್ನಾನ ಕಟ್ಟ ಕಡೆ ನೋಡ್ಕೊಳ್ಳೋ ಕೆಲಸದಾರ ಇವನು ಅದರಲ್ಲಿ ಒಬ್ಬ. ತುಂಬಾ ವರ್ಷದಿಂದ ಪರಿಚಯ ಸರ್ ನಮ್ಗೆ ಆ ಹುಡುಗ. ಅವನು ಸಂತೋಷ್ ರಾವನ್ನು ಹಿಡಿದ ಇದ್ರಲ್ಲಿ ಅವನು ಇದ್ದಂತೆ. ನಾವು ಅದರ ವಿಚಾರ ನಾನು ಕೇಳಕ್ ಹೋಗಿರ್ಲಿಲ್ಲ. ನಾವು ಒಂದ್ ದಿವಸ ಅವ ಆತ್ಮಹತ್ಯೆ ಮಾಡ್ಕೊಂಡಂತ ಹೇಳಿದ ದಿವಸದ ಒಂದು ದಿವಸ ಮುಂಚೆ, ಅವ ಬೆಳಿಗ್ಗೆ ಆಗಿರೋದು. ಅದ್ರ ಹಿಂದಿನ ದಿವಸ ಸಂಜೆ 5 ರಿಂದ 6 ಗಂಟೆ ತನಕ ನಾನು ಮತ್ತು ಅವ ಇಬ್ರು ಒಟ್ಟಿಗಿದ್ವಿ. ಅಲ್ಲಿ ಸೇತುವೆ ನೇತ್ರಾವತಿಯಲ್ಲಿ ಡ್ಯಾಮ್ ಇದೆ ಸರ್, ಡ್ಯಾಮ್ ಹತ್ರ ಹೋಗಿದ್ವಿ, ಅಲ್ಲಿ ಕೂತ್ಕೊಂಡಿದ್ವಿ. ನನಗೆ ಅನಿಸ್ತು ಅವಾಗ ಅವ ನನ್ನೊಟ್ಟಿಗೆ ಒಟ್ಟಿಗಿದ್ದಲ್ಲ, ನನ್ನ ಹತ್ರ ನಿಜವಾಗಿ ಅವೇನು ಹೇಳಿರ್ಲಿಲ್ಲ. ಸಾಯ ವಿಚಾರ ಕೂಡ ಯಾವುದೇ ಒಂದು ಅವನ ಮುಖದಲ್ಲಿ ಅಂತ ಯಾವುದೇ ಭಾವನೆ ಕೂಡ ಇರಲಿಲ್ಲ. ಅಷ್ಟೊಂದು ಫ್ರೆಶ್ ಆಗಿದ್ದ, ಕ್ಲೀನ್ ಆಗಿದ್ದ, ಚೆನ್ನಾಗಿ ಮಾತಾಡ್ತಿದ್ದ. ನಾವು ಒಟ್ಟಿಗೆ ಇದ್ವಿ ಅವತ್ತು. ಮರುದಿವಸ ಬೆಳಿಗ್ಗೆ ಅಂಗಡಿ ಬಂದವ, ನಮ್ಮ ಹೋಟ್ಲಿಗೆ ಬಂದು ಪೇಪರ್ ತಗೊಳಕ್ ಬಂದಿದ್ದೆ ಸರ್. ನಾನು ಟೀ ಕುಡಿಬೇಕಾದ್ರೆ ಯಾವ ಆತ್ಮಹತ್ಯೆ ಮಾಡ್ಕೊಂಡು ನಾವು ಹೋಗ್ಬೇಕಾದ್ರೆ ಬಾಡಿ ಇಳಿಸ್ಬಿಟ್ಟು ಆಗಿದೆ. ಎಲ್ಲಿ ಈ ತರ ತನ್ನ ಜೀವನ ತಾನೇ ಕಳ್ಕೊಂಡಿದ್ದಲ್ಲಿ? ಅಲ್ಲೇ ಸರ್, ನೇತ್ರಾವತಿಯಲ್ಲಿ. ಅವ್ರಿಗೊಂದು ರೂಮ್ ಇದೆ ಅಲ್ಲಿ. ಅವ್ರಿಗೆ ಅಲ್ಲಿ ಕೆಲಸದವರಿಗೆ ಅಂತ ರಾತ್ರಿ ಹಾಲ್ಟ್ ಆಗ್ಲಿ ಅಂದ್ರೆ ಬೆಳಿಗ್ಗೆ 4-5 ಗಂಟೆಗೆ ಅಲ್ಲಿ ಡ್ಯೂಟಿ ಮಾಡ್ಬೇಕು. ಅದಕ್ಕೆ ಅಲ್ಲಿ ರೂಮ್ ಇದೆ. ಆ ರೂಮ್ ಅಲ್ಲಿ ಆತ್ಮಹತ್ಯೆ ಅಂತ ಹೇಳ್ತಾರೆ, ಆದ್ರೆ ನಾವು ಅದು ಒಪ್ಪೋದಿಲ್ಲ ಸರ್. ಆತ್ಮಹತ್ಯೆ ನಿಮ್ ಜೊತೆಗೆ ಅಷ್ಟು ಕ್ಯಾಶುಯಲ್ ಆಗಿದ್ದ ವ್ಯಕ್ತಿ. ಹೌದು, ಮುಂಚಿನ ದಿವಸ ನನಗೆ ಯಾವಾಗ ಅನಿಸ್ತು ಅವ ನನ್ನ ಹತ್ರ ಏನೋ ವಿಚಾರ ಹೇಳಿದಾನೆ ಅನ್ನೋ ಒಂದೇ ಕಾರಣಕ್ಕಾಗಿ ಅವನನ್ನು ಈ ತರ ಮಾಡಿದ. ನಾನು ಹೇಳಿದಲ್ಲ ಸರ್, ಅದರ ಹಿಂದಿನ ದಿವಸ ನಾನು ಮತ್ತೆ ಅವ ಇಬ್ರು ಒಟ್ಟಿಗೆ ಇದ್ವಿ.